हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರೂಜಿ ಮಾಡುವ ನಮಸ್ಕಾರಗಳು. ಸಾಪ್ತಾಹಿಕ ಭವಿಷ್ಯ ಇದೇ 16ರಿಂದ ಬರುವಂತಹ 22ನೇ ತಾರೀಕುವರೆಗೂ ಮಾರ್ಚ್ ತಿಂಗಳಲ್ಲಿ ಈ ಒಂದು ವಾರದ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಮೇಷರಾಶಿಯಿಂದ ಮೀನ ರಾಶಿವರೆಗೂ ಯಾವೆಲ್ಲ ಅನುಕೂಲತೆಗಳಿದೆ, ಅನಾನುಕೂಲತೆಗಳಿದೆ ಮತ್ತು ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಮತ್ತು ಈ ವಾರದ ಒಂದು ವಿಶೇಷ ದಿನಗಳು ಏನೆಲ್ಲ ಸೂಚಿಸುತ್ತೆ ಅದೆಲ್ಲ ವಿವರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡುವಂಥದ್ದಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ತಮ್ಮೆಲ್ಲರಿಗೂ SSB ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ತಿಳಿಸುತ್ತಾ, ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದೆ ಬರ್ತಕ್ಕಂತಹ ಆಧ್ಯಾತ್ಮಿಕ ವಿಷಯಗಳು, ಧಾರ್ಮಿಕ ವಿಷಯಗಳು, ಇನ್ನೂ ಹತ್ತಿರವಾಗಿರುವಂತಹ ವಿಷಯಗಳು ಬರುತ್ತೆ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈ ವಾರದ ಸಾಪ್ತಾಹಿಕ ಭವಿಷ್ಯ ಅಥವಾ ವಾರದ ಭವಿಷ್ಯ ಹೇಗೆ ಇರುತ್ತೆ ಮತ್ತು ಗ್ರಹಗಳ ಸ್ಥಿತಿಗಳು ಯಾವುದಿದೆ ಮೊದಲು ತಿಳಿದುಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಇವತ್ತು 16ನೇ ತಾರೀಕು. ಸೊ ಈ 16ರಿಂದ 22 ಮಾರ್ಚ್ 2026ರವರೆಗೂ ಗ್ರಹಗಳ ಸಂಚಾರ ನೋಡೋದಾದರೆ, ಮೊದಲನೇದಾಗಿ ಶನಿ ಮಹಾರಾಜರು ಮೀನರಾಶಿಯಲ್ಲಿದ್ದಾರೆ, ಶುಕ್ರನು ಮೀನರಾಶಿಯಲ್ಲಿದ್ದಾರೆ, ರವಿ ಕೂಡ ಮೀನರಾಶಿಯಲ್ಲಿ ಇದ್ದಾರೆ. ಇನ್ನು ತದನಂತರ ಬರತಕ್ಕಂಥದ್ದು ರಾಹು ಬಂದ್ಬಿಟ್ಟು ಕುಂಭರಾಶಿಯಲ್ಲಿದ್ದಾರೆ, ಅವರ ಜೊತೆಗೆ ಬುಧ ಇದ್ದಾರೆ ಮತ್ತು ಕುಜ ಕೂಡ ಕುಂಭರಾಶಿಯಲ್ಲಿ ಇದ್ದಾರೆ. ಈಗ ಮತ್ತೆ ನೋಡೋದಾದ್ರೆ ಗುರು ಮಿಥುನ ರಾಶಿಯಲ್ಲಿ ಇದ್ದಾರೆ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ. ಸೊ ಈ ಒಂದು ಇದರಲ್ಲಿ ನೋಡೋದಾದ್ರೆ ಚಂದ್ರ ಮಾತ್ರ ಈ ದಿನ ಅಂದ್ರೆ 16ನೇ ತಾರೀಕು ನಿಮಗೆ ಮಕರ ರಾಶಿಯಲ್ಲಿ ಕಾಣುವಂಥದ್ದಾಗುತ್ತೆ. ತದನಂತರ ಕುಂಭ ಬರ್ತಾರೆ, ಮತ್ತೆ ಮೀನ ರಾಶಿಯಲ್ಲಿ ಬರ್ತಾರೆ, ತದನಂತರ ಮೇಷ ರಾಶಿಯಲ್ಲಿ ಬರುವಂಥದ್ದಾಗುತ್ತೆ. ಚಂದ್ರ ಮಾತ್ರ ಬದಲಾವಣೆ ಆಗುವಂಥದ್ದಿದೆ ಈ ಒಂದು ವಾರದಲ್ಲಿ. ಇನ್ನು ಉಳಿದಂತೆ 22ನೇ ತಾರೀಕುವರೆಗೂ ಇಲ್ಲೇನಿದೆ, ಶನಿ ಶುಕ್ರ ರವಿ ಮೀನ ರಾಶಿಯಲ್ಲಿ, ರಾಹು ಬುಧ ಕುಜ ಕುಂಭ ರಾಶಿಯಲ್ಲಿ, ಗುರು ಮಿಥುನ ರಾಶಿಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ. ಇಲ್ಲಿ ಶುಕ್ರ ಮತ್ತು ರವಿ ಇಬ್ರು ಒಟ್ಟಿಗೆ ಸೇರ್ತಾ ಇರೋದ್ರಿಂದ ಇಲ್ಲಿ ಶುಕ್ರ ಆದಿತ್ಯ ಯೋಗ ಅಂತ ಬರೋದ್ಲಾಗುತ್ತೆ. ಕೆಲವು ರಾಶಿಗಳಿಗೆ ಅನುಕೂಲ ಸಿಗುತ್ತೆ, ಕೆಲವು ರಾಶಿಗಳಿಗೆ ಸ್ವಲ್ಪ ಕಷ್ಟಗಳಿರುತ್ತೆ, ಕೆಲವು ರಾಶಿಗಳಿಗೆ ಒಂದಿಷ್ಟು 50-50 ಅನ್ನೋ ರೀತಿಯಲ್ಲಿ ಈ ಶುಕ್ರ ಆದಿತ್ಯ ಯೋಗ ಕೂಡಿ ಬರುವಂಥದ್ದಾಗುತ್ತೆ ಅಂತಾನೆ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ಈ ಒಂದು ವಾರ ವಿಶೇಷತೆ ಅಂದ್ರೆ ಇಲ್ಲಿ ನಿಮಗೆ 16ರಿಂದ 19ನೇ ತಾರೀಕುವರೆಗೂ ಶ್ರೀ ವಿಶ್ವವಾಸು ನಾಮ ಸಂವತ್ಸರ ಬರುತ್ತೆ. ಅಂದ್ರೆ ಈ ಒಂದು ಪ್ರೆಸೆಂಟ್ 2025ರಿಂದ ಏನು ಪ್ರಾರಂಭವಾಗಿದೆ ಶ್ರೀ ವಿಶ್ವವಾಸು ನಾಮ ಸಂವತ್ಸರ, ಅದೇ ಸಂವತ್ಸರ ನಿಮಗೆ 19ನೇ ತಾರೀಕುವರೆಗೂ ಇರುತ್ತೆ. ತದನಂತರ 19ರಿಂದ ಮತ್ತೆ ಇನ್ನೊಂದು ಸಂವತ್ಸರ ಪ್ರಾರಂಭವಾಗುತ್ತೆ. ಅವತ್ತೇ ಅಮಾವಾಸ್ಯೆ ಇದೆ, ಅವತ್ತೇ ಉಗಾದಿ ಹಬ್ಬ ಇದೆ, ಅವತ್ತೇ ಶ್ರೀ ಪರಾಭವ ನಾಮ ಸಂವತ್ಸರ ಪ್ರಾರಂಭ ದಿನ. ಇಲ್ಲಿ ಶ್ರೀ ವಿಶ್ವವಾಸು ನಾಮ ಸಂವತ್ಸರ ಎಂಡಿಂಗ್ ದಿನ, ಶ್ರೀ ಪರಾಭವ ನಾಮ ಸಂವತ್ಸರ ಸ್ಟಾರ್ಟಿಂಗ್ ದಿನ. ಸೊ ಹೀಗಾಗಿ ಈ ಒಂದು 19ನೇ ತಾರೀಕೇನಿದೆ ತುಂಬಾ ವಿಶೇಷದಿಂದ ಕೂಡಿರುತ್ತೆ ಅಂತ ಹೇಳ್ಬೋದು. ಅದೇ ದಿನ ಅಮಾವಾಸ್ಯೆ ಇದೆ, ಅಂದ್ರೆ ಇಲ್ಲಿ ಚೈತ್ರ ಅಮಾವಾಸ್ಯೆ ಅಂತ ಕರಿತೀವಿ, ಹಾಗೆ ಉಗಾದಿ ಅಮಾವಾಸ್ಯೆ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಈ ಉತ್ತರ ಭಾರತ ಕಡೆಗಳೆಲ್ಲ ಈ ಉಗಾದಿ ಜೊತೆಗೆ ನವರಾತ್ರಿಯನ್ನ ಆಚರಿಸಲಾಗುತ್ತೆ. ಅದಕ್ಕೆ ಚೈತ್ರ ನವರಾತ್ರಿ ಅನ್ನುತ್ತೇವೆ. ಈಗ ನಾವು ಹೇಗೆ ದಸರಾ ಟೈಮಲ್ಲಿ ಆಚರಣೆ ಮಾಡುವಂಥ ನವರಾತ್ರಿ ಅದು ಬೇರೆ, ಇದು ಒಂದು ಚೈತ್ರ ನವರಾತ್ರಿ ಅಂತ ಕರೀತಾರೆ. ಅವರು ಕೂಡ ಈ ದಿನ ಘಟಸ್ಥಾಪನೆ ಅಂದರೆ ಪೂಜೆಗೆ ಬೇಕಾಗಿರತಕ್ಕಂತಹ ಒಂದು ಘಟಸ್ಥಾಪನೆಯನ್ನ ಮಾಡಿ ತಮ್ಮ ಒಂದು ನವರಾತ್ರಿ, ಚೈತ್ರ ನವರಾತ್ರಿ ಅಂತ ಕರೆಯಲಾಗುತ್ತೆ, ಈ ನವರಾತ್ರಿಯನ್ನ ಅವರು ಪ್ರಾರಂಭ ಮಾಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಈ ಒಂದು ದಿನಗಳಲ್ಲಿ ಇದಿಷ್ಟು ಕಾಣುವಂಥದ್ದಾಗುತ್ತೆ. ಅದೇ ರೀತಿ 16ನೇ ತಾರೀಕು ಪ್ರದೋಷ ಇದೆ, 17ನೇ ತಾರೀಕು ಮಾಸಿಕ ಶಿವರಾತ್ರಿ ಇದೆ. ಅಂದರೆ ಈ ಒಂದು ವಾರದಲ್ಲಿ ಹೆಚ್ಚು ಕಡಿಮೆ ನಿಮಗೆ ಒಳ್ಳೊಳ್ಳೆಯ ವಿಚಾರಧಾರೆಗಳಾಗಿರ್ಬೋದು, ಕೆಲವು ಕೆಟ್ಟ ಪರಿಣಾಮಗಳಾಗಿರ್ಬೋದು, ಅಥವಾ ನಿಮಗೆ ಕೆಲವು ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳಾಗಿರ್ಬೋದು. ಇದಕ್ಕೆಲ್ಲ ಕಾರಣ ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಅಮಾವಾಸ್ಯೆ.
ಈ ಅಮಾವಾಸ್ಯೆ 2 ದಿನ ಮುಂಚೆ ಅಷ್ಟೇ ಘನಘೋರ ವಾಸ್ತು ಚಿತ್ರಗಳು ನಿಮಗೆ ಕಾಣುವಂಥದ್ದಾಗತ್ತೆ. ಅಮಾವಾಸ್ಯೆ ಕಳೆದ ನಂತರ 2 ದಿನವೂ ಒಂದು ರೀತಿಯಲ್ಲಿ ಬದಲಾವಣೆ ಕಂಡು ಬರುವಂಥದ್ದಾಗತ್ತೆ. ಅಲ್ಲಲ್ಲಿ ಬಿರುಗಾಳಿ ಆಗ್ಬೋದು, ಮಳೆ ಬರುವಂಥದ್ದಾಗ್ಬೋದು, ತುಂಬ ಸೆಕೆ ಅನ್ನಿಸುವಂಥದ್ದಾಗ್ಬೋದು. ಈಗ ಯುದ್ಧ ನಡೀತಾ ಇದೆ, ಆ ಯುದ್ಧದಿಂದ ಸ್ವಲ್ಪ ಕೆಲವು ತೊಂದರೆಗಳಾಗುವಂಥದ್ದಾಗ್ಬೋದು. ಇದೆಲ್ಲವೂ ನಿಮಗೆ ಈ ವಾರದಲ್ಲಿ ತಿಳಿಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಆಗಿದೆ. ಸೊ ಎಲ್ಲರಿಗೂ ಮೊದಲನೇದಾಗಿ ಈ ಒಂದು ಪರಾಭನಾಮ ಸಂವತ್ಸರ ಸಮಸ್ತ ದ್ವಾದಶ ರಾಶಿಗಳವರೆಗೆ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ. ಆ ಒಂದು ವಿಷ್ಣು ಪರಮಾತ್ಮ ಹಾಗೂ ಗುರುರಾಯರು ತಮ್ಮ ಮನಸ್ಸಿನ ಇಚ್ಛಾ ಅನುಗುಣವಾಗಿ ಸಮಸ್ತ ಕನಸುಗಳನ್ನು ನನಸು ಮಾಡುವಂಥ ಶಕ್ತಿ ದಯಪಾಲಿಸಲಿ ಮತ್ತು ಆರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಎಲ್ಲರಿಗೂ ಮುಂಚಿತವಾಗಿ ಉಗಾದಿ ಹಬ್ಬದ ಶುಭಾಶಯಗಳು. ಈ ಉಗಾದಿ ತಮಗೆ ನವ ಚೈತನ್ಯ ಮತ್ತು ತಮ್ಮ ಎಲ್ಲ ಏನು ನೀವು ಅಂದ್ಕೊಂಡಿರ್ತಿರೋ ಸಮಸ್ತ ಇಷ್ಟಾರ್ಥಗಳು ಈಡೇರಿಸಲಿ ಅಂತ ಪ್ರಾರ್ಥಿಸುತ್ತೇವೆ. ಬನ್ನಿ ಹಾಗಾದರೆ ಈಗ ನಾವು ಒಂದೊಂದಾಗಿ ದ್ವಾದಶ ರಾಶಿಗಳ ಭವಿಷ್ಯವನ್ನು ದ್ವಾದಶ ರಾಶಿಗಳಲ್ಲಿ 11ನೇ ರಾಶಿಯಾಗಿರತಕ್ಕಂತಹ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ಸಾಪ್ತಾಹಿಕ ಭವಿಷ್ಯ ಅನುಕೂಲತೆ, ಅನಾನುಕೂಲತೆ ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ಒಂದು ಅನುಕೂಲ ಅಂತ ಹೇಳಿದರೆ, ಯಾವುದಾದ್ರೂ ಒಂದು ಕೆಲಸ ಬಂದರೆ ಅದಕ್ಕೆ ನೀವು ಬಿಟ್ಕೊಡಲು ಇಷ್ಟಪಡೋದಿಲ್ಲ. ಅದು ಎಲ್ಲಿದೆ ಅದಕ್ಕೆ ಹುಡ್ಕೊಂಡು ಹೋಗ್ತೀರಾ, ಅದು ಸಂತೋಷ. ಅಂದರೆ ಒಂದು ಇಲ್ಲಿ ನಿಮಗೆ ಈಗ 7.5 ಶನಿ ಕೊನೆ ಹಂತದಲ್ಲಿದೆ. ಇಲ್ಲಿ ಏನಾಗುತ್ತೆ ಅಂದರೆ ಶನಿ ಒಂದೊಂದಾಗಿ ಕೊಡ್ತಾ ಬರ್ತಾನೆ. ಒಂದು ಕೆಲಸ ಇಲ್ಲ ಅಂದರೆ ಕೆಲಸ ಕೊಡ್ತಾನೆ, ಬಿಸ್ನೆಸ್ ಆಗ್ತಾ ಇಲ್ಲ ಅಂದರೆ ಬಿಸ್ನೆಸ್ ಮಾಡಿಸ್ತಾನೆ. ಅಥವಾ ನಿಮಗೆ ಯಾವುದೂ ಎರಡೂ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂಥ ಶಕ್ತಿ ಅದಕ್ಕೆ ಕೊಡ್ತಾನೆ. ಐಡಿಯಾ ಅಂತೀವಲ್ಲ, ಅದು ಕೊಡುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ಕುಂಭರಾಶಿಯವರು ಈ ವಾರ ಒಂದು ಪ್ಲ್ಯಾನ್ ಮಾಡ್ಕೊಳ್ತೀರಾ, ಈ ಒಂದು ಬಿಸ್ನೆಸ್ ಮಾಡೋಣ ಅಥವಾ ಈ ಒಂದು ಕಂಪ್ನಿಗೆ ನಾವು ನನ್ನ ಒಂದು ಪ್ರೊಫೈಲ್ ಕಳಿಸೋಣ ಅಥವಾ ರಿಸ್ಯೂಮ್ ಅಂತೀರಲ್ಲ ಅದು ಕಳಿಸೋಣ, ಅಥವಾ ಈ ಕಂಪ್ನಿಯಲ್ಲಿ ಯಾರು ನನ್ನ ಫ್ರೆಂಡ್ಸ್ ಇದ್ದರೆ ಅವ್ರನ್ನ ರೆಕಮೆಂಡ್ ತಗೊಳ್ಳೋಣ ಅನ್ನೋ ಒಂದು ಹಂತಕ್ಕೆ ಬರ್ತೀರಾ. ಅಂದರೆ ಪಾಸಿಟಿವ್ ಆಗಿ ಈ ವಾರ ಥಿಂಕಿಂಗ್ ಜಾಸ್ತಿ ಇರುತ್ತೆ. ಮನೆಯ ಸಮಸ್ಯೆಗಳನ್ನು ಪಾಸಿಟಿವ್ ಆಗಿ ತೊಗೊಂಡು ಬರ್ತೀರಾ. ಮನೆಯಲ್ಲಿ ಯಾರು ಏನೇ ಮಾತಾಡಿದ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆಯಿತು, ಸಮಯ ನಂದು ಸರಿ ಇಲ್ಲಮ್ಮ, ಸರಿ ಅಮ್ಮ, ಆಯ್ತಮ್ಮ, ನೀ ಹೆಂಗೆ ಹೇಳ್ತಿ ಹಂಗೆ ಅಂತೇಳಿ ಅಷ್ಟು ಕೂಲಾಗಿ ಆನ್ಸರ್ ಮಾಡುವಂಥದ್ದಾಗತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಟೈಮ್ ಸರಿ ಇಲ್ಲದಾಗ ನಾವು ಏನು ಮಾಡಿದ್ರೆ ಉತ್ತಮ ಅನ್ನೋದನ್ನು ಪಾಠ ಕಲ್ತಿದ್ದೀರಾ ಕುಂಭರಾಶಿಯವರು. ಹೀಗಾಗಿ ಇಲ್ಲಿ ಏನಾಗುತ್ತೆ, ಕುಂಭರಾಶಿಯವರು ಸಮಾಧಾನ ರೀತಿಯಲ್ಲಿ ಉತ್ತರವನ್ನು ಕೊಡುವಂಥವ್ರಾಗ್ತೀರಾ. ಯಾರು ಎಷ್ಟೇ ಟೆಂಪ್ ಮಾಡಿದರೂ ಟೆಂಪ್ ಆಗೋದಿಲ್ಲ, ಅದು ಒಳ್ಳೆಯದು. ಅಂದರೆ ಇಲ್ಲಿ ಯಾರು ಉತ್ತೇಜನ ಉದ್ವೇಗ ಅಥವಾ ನಮ್ಮನ್ನು ಕೇರ್ವೋಗ್ ಅಥವಾ ಕೇರ್ಲೆಸ್ಸು ಏದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಸರಿಯಪ್ಪ ಆಯಿತು, ನೀನೇ ರಾಜ ನೀನೇ ಮಂತ್ರಿ ಅಂತ ತುಂಬ ಕೂಲಾಗಿ ಉತ್ತರ ಕೊಡ್ತೀರಾ. ಯಾರಾದರೂ ಟೆಂಪ್ ಮಾಡ್ಲಿಕ್ಕೆ ಬಂದರೂ ಏನು ಈ ಪಾರ್ಟಿ ಈ ರೀತಿ ಸಾಧು ಪುರುಷ ಆಗಿಬಿಟ್ಟಿದ್ದಾನೆ ಅಂತಲೂ ಅನ್ಬೋದು. ಅಂದರೆ ಅಷ್ಟು ಸಮಾಧಾನ ತುಂಬ್ಕೊಂಡು ಬಿಟ್ಟಿದ್ದೀರಾ. ಇದಕ್ಕೆ ಕಾರಣ ಅಂದರೆ ಶನಿ. ಅಂದರೆ ಶನಿ ಅಷ್ಟು ಜವಾಬ್ದಾರಿ ಕೊಟ್ಟು ನಿಮ್ಮನ್ನು ತಿದ್ದಿಸಿ ಕೆಲವು ಕಷ್ಟಗಳನ್ನು ಕೊಟ್ಟು ಈ ಕಷ್ಟ ಮುಂದೆ ಬಂದರೆ ಹೇಗೆ ನಿಭಾಯಿಸಬೇಕು ಅದೆಲ್ಲ ಪಾಠವನ್ನು ಶನಿ ಕಲಿಸಿಬಿಟ್ಟಿದ್ದಾನೆ. ಆ ಒಂದು ಶನಿ ಕಲಿಸಿರೋದ್ರಿಂದ ಈ ಸಮಾಧಾನ ಬಂದಿದೆ ಅಂತಲೇ ಹೇಳ್ಬೋದು. ಅಂದರೆ ಈ ಸಮಾಧಾನ ಯಾವುದೇ ಬುಕ್ಕು ಅಥವಾ ಯಾವುದೇ ಇದರಿದ್ರೆ ಬಂದಿರೋದಲ್ಲ, ಸ್ವತಃ ನಿಮಗೆ ಎಕ್ಸ್ಪೀರಿಯನ್ಸಲ್ಲಿ ಇದು ಸೇರಿಕೊಂಡಿದೆ ಅಂದ್ರೂ ತಪ್ಪಾಗೋದಿಲ್ಲ. ಒಟ್ಟಿನಲ್ಲಿ ಓವರಾಲ್ ಆಗಿ ಹೇಳೋದಾದರೆ ಕುಂಭರಾಶಿಯವರಿಗೆ ಬಹಳ ದಿನಗಳ ನಂತರ ಒಂದಿಷ್ಟು ಅವಕಾಶಗಳು ಬರುವಂಥದ್ದಾಗಿದೆ. ಆರ್ಥಿಕವಾಗಿ ಶಕ್ತಿ ತುಂಬಿಕೊಳ್ಳುವಂಥದ್ದಾಗುತ್ತೆ, ವ್ಯಾಪಾರದಲ್ಲಿ ಲಾಭ ತೆಗೆಯುವಂಥದ್ದಾಗುತ್ತೆ, ಮನೆಯ ಕುಟುಂಬ ಸದಸ್ಯರ ಸಹಾಯ ಸಿಗುವಂಥದ್ದಾಗುತ್ತೆ ಮತ್ತು ಮಿತ್ರರ ಸಹಾಯ ಕೂಡ ಸಿಗುವಂಥದ್ದಾಗುತ್ತೆ. ಇನ್ನು ಆರ್ಥಿಕವಾಗಿರ್ತಕ್ಕಂಥ ಜಟಿಲವಾದ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಆರ್ಥಿಕ ಉತ್ತೇಜನಕ್ಕೆ ಏನೇನು ಬೇಕೋ ಅದೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳುವಂಥದ್ದು ಆಗುತ್ತೆ. ಇನ್ನು ಮನೆಯಲ್ಲಿ ಒಂದಿಷ್ಟು ಶುಭ ಕಾರ್ಯಗಳು ನಡೆಯಲಿಕ್ಕೆ ಕಾರಣ ನೀವು ಕೂಡ ಆಗ್ತೀರಾ. ಆ ಶುಭ ಕಾರ್ಯಕ್ಕೆ ಬೇಕಾಗಿರತಕ್ಕಂತಹ ಒಂದಿಷ್ಟು ಪ್ರಿಪ್ರೇಷನ್ ಅಂತೀವಲ್ಲ ಅದು ನಡೆಯುವಂಥದ್ದಾಗುತ್ತೆ ಈ ವಾರ ಅಂತಲೇ ಹೇಳ್ಬೋದು. 19ನೇ ತಾರೀಕು ಇದೆ ಅಮಾವಾಸ್ಯೆ. ಈ ಅಮಾವಾಸ್ಯೆ ದಿನ ಆದಷ್ಟು ದೂರದ ಪ್ರಯಾಣ ಕುಂಭರಾಶಿಯವರು ಮಾಡಲು ಹೋಗಬೇಡಿ. ಯಾಕೆಂದರೆ 7.5 ಶನಿ ಕೊನೆಯ ಹಂತ. ಸ್ವಲ್ಪ ಸಣ್ಣ ಪುಟ್ಟ ಅಪಘಾತಗಳಾಗ್ಬೋದು ಅಥವಾ ಬೇಡದೇ ಇರೋ ವಿಷಯಕ್ಕೆ ನಿಮ್ಮನ್ನು ಅಲ್ಲಿ ತೆಗೆದುಕೊಂಡು ಹೋಗ್ಬೋದು. ಇದರಿಂದ ಮನಸ್ಸು ಒತ್ತಡಕ್ಕೆ ಸಿಕ್ಕಾಕೊಳ್ಬೋದು ಅಥವಾ ಮಾನಸಿಕವಾಗಿ ಹಿಂಸೆ ರೀತಿಯಲ್ಲಿ ಇರ್ಬೋದು. ಹಾಗಾಗಿ ದೂರದ ಪ್ರಯಾಣ ಬೇಡ ಅಷ್ಟೇ.
ಏಕೆಂದರೆ ದೇವರು ಒಂದು ಹಂತದಲ್ಲಿ ನಮ್ಮನ್ನು ತಿದ್ದಿಸಿ ಒಂದು ರೂಪಕ್ಕೆ ತಂದಿದ್ದಾನೆ, ಒಳ್ಳೆಯ ದಿನಗಳು ಕೊಡ್ತಾ ಇದ್ದಾನೆ. ಅದನ್ನು ಬಿಟ್ಟು ಯಾವುದೋ ಬೇಡದೇ ಇರೋ ಲೋಕಕ್ಕೆ ಹೋಗಿ ಅದನ್ನೇನೋ ಪಡ್ಕೊಳ್ಳೋ ಅಂಥದ್ದಿದೆಯಲ್ಲ, ದಯವಿಟ್ಟು ಸಾಹಸಕ್ಕೆ ಹೋಗಬೇಡಿ ಅಥವಾ ದುಸ್ಸಾಹಸಕ್ಕೂ ಇಳಿಲಿಕ್ಕೆ ಹೋಗಬೇಡಿ. ಅಮಾವಾಸ್ಯೆ ದಿನ ಎಲ್ಲೂ ಹೊರಗಡೆನೂ ಹೋಗಬೇಡಿ. ನಿಮ್ಮ ಕೆಲಸಕ್ಕಾದರೆ ಕೆಲಸಕ್ಕೆ ಹೋಗಿ ಮತ್ತು ವಾಪಸ್ ಮನೆಗೆ ಬನ್ನಿ. ಬೇರೆ ಫ್ರೆಂಡ್ ಕರೀತಾ ಇದ್ದಾನೆ, ಪಾರ್ಟಿ ಇದೆ, ಉಗಾದಿ ಹಬ್ಬ, ಅದು ಇದು, ದಯವಿಟ್ಟು ಹೋಗಬೇಡಿ, ಎಲ್ಲೂ ಹೋಗಬೇಡಿ. ಆಫೀಸು ಮನೆ ಆಫೀಸ್, ಅಥವಾ ರಜೆ ಕೊಟ್ಟರೆ ಮನೆಯಲ್ಲೇ ದೇವರ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ಳಿ. ಇದು ಒಳ್ಳೆಯದು, ಅಮಾವಾಸ್ಯೆ ದಿನ ಮಾತ್ರ. ಇನ್ನು ಉಳಿದ ದಿನ ನೀವು ಆರಾಮಾಗಿ ಇರ್ತೀರ, ಏನು ತೊಂದರೆ ಇಲ್ಲ. ಇನ್ನು ಈ ವಾರದಲ್ಲಿ ಅನಾರೋಗ್ಯದ ಸಮಸ್ಯೆ ಅಂತ ಹೇಳೋದಾದರೆ, ನಿಮ್ಮ ಹಲ್ಲುಗಳ ನೋವು ಅತಿಯಾಗಿ ಕಾಣುವಂಥದ್ದಾಗುತ್ತೆ. ಕುಂಭರಾಶಿಯವರಿಗೆ ತುಂಬ ಹಲ್ಲು ನೋವು ಬರುವಂಥದ್ದಾಗುತ್ತೆ. ಒಂಥರ ಜೀವನೇ ಒಂಥರ ನರಕದ ರೀತಿಯಲ್ಲಿ ಕಾಣುವಂಥದ್ದು ಇರುತ್ತೆ. ಯಾಕೆಂದರೆ ತಿಂದ್ರೂ ಅದು ಎಲ್ಲೋ ಸಿಕ್ಕಾಕೊಂಡಿರುತ್ತೆ, ಅದು ನೋವು. ಅಥವಾ ರಾತ್ರಿ ಮಲ್ಕೊಂಡಾಗ ಇದಕ್ಕಿದ್ದಂಗೆ ನೋವು ಜಾಸ್ತಿ ಆಗುವಂಥದ್ದು. ಸ್ವಲ್ಪ ಇದ್ರ ಬಗ್ಗೆ ಮುತುವರ್ಜಿ ವಹಿಸ್ಕೊಂಡು ಸರಿಯಾದ ಡಾಕ್ಟರ್ ಹತ್ರ ಹೋಗಿ ಕನ್ಸರ್ನ್ ಮಾಡಿ ಅದಕ್ಕೆ ಮೆಡಿಸನ್ ತಗೊಳ್ಳಿ. ಇಲ್ಲ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣವೇ ಈ ತಾಮ್ರ ತಂಬಿಗೆಯಲ್ಲಿ ಇರುವಂಥ ನೀರನ್ನು ಎಲ್ಲ ಕಡೆ ಬಾಯಲ್ಲಿ ಹಾಕಿಕೊಂಡು ಒಂಥರ ಶೇಕ್ ಮಾಡಿಬಿಟ್ಟು ಉಗುಳಿ ಅದೇ ಅರ್ಧ ನೀರನ್ನು ಕುಡೀರಿ. ಅಂದರೆ ಆ ಒಂದು ತಂಬಿಗೆಯಲ್ಲಿರ್ತಕ್ಕಂಥ ಅರ್ಧ ನೀರನ್ನು ಬಾಯಿಯೆಲ್ಲ ತೊಳೀರಿ. ಒಳಗಡೆ ಇರತಕ್ಕಂಥ ಕ್ರಿಮಿಕೀಟಗಳು ಹೊರಗಡೆ ಬರ್ತವೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಆ ಹಲ್ಲು ನೋವು ಕಡಿಮೆ ಆಗುತ್ತೆ. ಅದೇ ನೀರನ್ನು ಕುಡೀರಿ. ಯಾವುದೋ ಇನ್ನು ಮಿಕ್ಕಿರೋಂಥ ತಾಮ್ರದ ಲೋಟದಲ್ಲಿರ್ತಕ್ಕಂಥ ನೀರು ಅಥವಾ ತಾಮ್ರದ ತಂಬಿಗೆಯಲ್ಲಿರ್ತಕ್ಕಂಥ ನೀರು. ಈ ನೀರನ್ನು ನೀವು ರಾತ್ರಿಯೇ ತುಂಬಿಡಬೇಕು. ಅದರೊಳಗಡೆ ಒಂದು ತುಳಸಿ ದಳವನ್ನು ಹಾಕಿ, ಅಂದರೆ ಒಂದು ತಾಮ್ರದ ತಂಬಿಗೆ ಬಿಂದಿಗೆ ನೀಟಾಗಿ ತೊಳೆದು ಅದರೊಳಗಡೆ ತುಳಸಿ ಒಂದು ಒಂದಿಷ್ಟು ಎಲೆಗಳನ್ನು ಹಾಕಿ ಬೆಳಗಿನ ಜಾವ ಒಂದು 5:30 ಸುಮಾರು ಸಮಯದಲ್ಲಿ ಎಲ್ಲ ಮುಖವನ್ನು ತೊಳೆದುಕೊಂಡು ಅದೇ ನೀರನ್ನು ಮುಖ ತೊಳೆದು ಮತ್ತು ಬಾಯಿ ಮುಕ್ಕಳಿಸಿ ಹಾಗೂ ಬಾಯಿಯಲ್ಲಿ ಒಂದಷ್ಟು ಶೇಕ್ ಮಾಡಿ ನೀರನ್ನು ಒಳಗೆ ಮೇಲೆ ತಗೊಂಡು ಅದನ್ನು ಉಗುಳು ಬಿಡಿ. ಆಮೇಲೆ ಈ ತಂಬಿಗೆಯಲ್ಲಿ ಉಳಿದಿರತಕ್ಕಂಥ ಅಥವಾ ಈ ಬಿಂದಿಗೆಯಲ್ಲಿ ಉಳಿದಿರತಕ್ಕಂಥ ಒಂದಿಷ್ಟು ನೀರನ್ನು ಸೇವನೆ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಇರತಕ್ಕಂಥ ಎಲ್ಲ ಬ್ಯಾಕ್ಟೀರಿಯಾಗಳು ಸತ್ತು ಹೋಗ್ಬಿಡುತ್ತೆ. ಇದರಿಂದ ಸಮಾಧಾನ ಸಿಗಬಹುದು. ಸೊ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಕುಂಭರಾಶಿಯವರಿಗೆ ಈ ವಾರ ಸಾಧ್ಯವಾದಷ್ಟು ಶನಿದೇವರ ದರ್ಶನ ಮಾಡ್ಕೊಳ್ಳಿ. ಶನಿದೇವರಿಗೆ ನಿಮ್ಮ ಹೆಸರಿನಲ್ಲಿ ಏನಾದರೂ ಸೇವೆ ಮಾಡಿಸಿ. ಅದೇ ರೀತಿ ಬಡವರಿಗೆ ನೂತನ ವಸ್ತ್ರಗಳನ್ನು ದಾನವಾಗಿ ನೀಡಿ ಮತ್ತು ಅಂಗವಿಕಲರಿಗೆ ಏನಾದರೂ ಸಹಾಯ ಮಾಡಿ. ಊಟನೋ ಬಟ್ಟೆನೋ ಏನು ಕೊಡಬೇಕನ್ಸುತ್ತೆ ಕೊಡಿ. ನಿಮ್ಮ ಮನೆಯ ಸುತ್ತಮುತ್ತಲಿರ್ತಕ್ಕಂತಹ ಜನರಿಗೆ ಕೊಡಿ. ಇದರಿಂದ ಅನುಕೂಲವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸ್ತೋತ್ರಗಳು ಬರೋದಾದರೆ, ಶನಿ ಮಹಾತ್ಮೆ ಕಥೆಯನ್ನು ಓದಿ ಮತ್ತು ಶನಿ ಅಷ್ಟೋತ್ತರವನ್ನು ಪಠಣೆ ಮಾಡಿ. ಇದರಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಶುಭವಾಗಲಿ, ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.